ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದಿನ ಮೊದಲ ಪ್ರಶ್ನೆ, ಯಾವ ಜೀವಿ ತನ್ನ ಸಾವಿನ ಬಗ್ಗೆ ಮುಂಚಿತವಾಗಿ ತಿಳಿದಿರುತ್ತದೆ? ನಿಮ್ಮ ಆಯ್ಕೆಗಳು: ಎ ಹಾವು, ಬಿ ಚೇಳು, ಸಿ ಗೋಸುಂಬೆ, ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳು. ಎರಡನೆಯ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ಜಿಬಿ ಹೊಂದಿದೆ? ನಿಮ್ಮ ಆಯ್ಕೆಗಳು: ಎ 1 ಮಿಲಿಯನ್, ಬಿ 1.5 ಮಿಲಿಯನ್, ಸಿ 5 ಮಿಲಿಯನ್, ಡಿ 10 ಮಿಲಿಯನ್. ಸರಿಯಾದ ಉತ್ತರ ಆಪ್ಷನ್ ಸಿ 5 ಮಿಲಿಯನ್. ಮೂರನೆಯ ಪ್ರಶ್ನೆ, ಯಾವುದು ಹಾರುವಾಗ ನಿದ್ರಿಸಬಹುದು? ಎ ಕೋಳಿ, ಬಿ ಹದ್ದು, ಸಿ ಪಾರಿವಾಳ, ಡಿ ಎಂಬತ್ತು. ಸರಿಯಾದ ಉತ್ತರ ಆಪ್ಷನ್ ಡಿ ಎಂಬತ್ತು. ನಾಲ್ಕನೆಯ ಪ್ರಶ್ನೆ, ಕಬ್ಬಿಣದಷ್ಟು ಗಟ್ಟಿಯಾದ ಹಲ್ಲುಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು: ಎ ನಾಯಿ, ಬಿ ಬೆಕ್ಕು, ಸಿ ಕುದುರೆ, ಡಿ ಇಲಿ. ಸರಿಯಾದ ಉತ್ತರ ಆಪ್ಷನ್ ಡಿ ಇಲಿ. ಐದನೆಯ ಪ್ರಶ್ನೆ, ಜಗತ್ತಿನ ಯಾವ ದೇಶದಲ್ಲಿ ನೀಲಿ ಗುಲಾಬಿಗಳು ನೈಸರ್ಗಿಕವಾಗಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ಎ ಚೀನಾ, ಬಿ ಜಪಾನ್, ಸಿ ಭಾರತ, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ. ಆರನೆಯ ಪ್ರಶ್ನೆ, ಯಾವ ಮಸಾಲೆ ತಿಂದರೆ ರಕ್ತ ಶುದ್ಧಿಯಾಗುತ್ತದೆ ಮತ್ತು ಅಲರ್ಜಿ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಜೀರಿಗೆ, ಬಿ ಕೊತ್ತಂಬರಿ, ಸಿ ಅರಿಶಿಣ, ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ. ಏಳನೆಯ ಪ್ರಶ್ನೆ, ದೇಹದ ಹೆಚ್ಚುವರಿ ಕೊಬ್ಬನ್ನು ಕಳೆದುಕೊಳ್ಳಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಎ ಪಪಾಯಿ, ಬಿ ನಿಂಬೆ, ಸಿ ಮಾವು, ಡಿ ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಬಿ ನಿಂಬೆ. ಎಂಟನೆಯ ಪ್ರಶ್ನೆ, ನಿಮ್ಮ ಯಕೃತ್ತು ಆರೋಗ್ಯವಾಗಿಡಲು ಪ್ರತಿದಿನ ಬೆಳಗ್ಗೆ ಏನು ಕುಡಿಯಬೇಕು? ನಿಮ್ಮ ಆಯ್ಕೆಗಳು: ಎ ಬಿಸಿನೀರು, ಬಿ ಚಹಾ, ಸಿ ಕಾಫಿ, ಡಿ ತಣ್ಣೀರು. ಸರಿಯಾದ ಉತ್ತರ ಆಪ್ಷನ್ ಎ ಬಿಸಿ ನೀರು. ಒಂಬತ್ತನೆಯ ಪ್ರಶ್ನೆ, ಯಾವ ಎಲೆಯ ರಸವು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ? ನಿಮ್ಮ ಆಯ್ಕೆಗಳು: ಎ ಬೇವಿನ ಎಲೆ, ಬಿ ಪುದೀನ ಎಲೆ, ಸಿ ಮಾವಿನ ಎಲೆ, ಡಿ ತುಳಸಿ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ ತುಳಸಿ ಎಲೆ. ಹತ್ತನೆಯ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗವು ಎಂದಿಗೂ ವಿಶ್ರಾಂತಿ ಪಡೆಯುವುದಿಲ್ಲ? ನಿಮ್ಮ ಆಯ್ಕೆಗಳು: ಎ ಹೃದಯ, ಬಿ ಯಕೃತ್, ಸಿ ಕಣ್ಣುಗಳು, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ. 11ನೆಯ ಪ್ರಶ್ನೆ, ಯಾವ ಮಸಾಲೆಯನ್ನು ಜಿಗಿದರೆ ಬಾಯಿಯ ದುರ್ವಾಸನೆ ತಕ್ಷಣವೇ ನಿವಾರಣವಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಜೀರಿಗೆ, ಬಿ ಕೊತ್ತಂಬರಿ, ಸಿ ಅರಿಶಿಣ, ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಏಲಕ್ಕಿ. 12ನೆಯ ಪ್ರಶ್ನೆ, ಹೆಚ್ಚು ಸಿಹಿ ಆಹಾರವನ್ನು ಸೇವಿಸುವುದರಿಂದ ದೇಹದ ಯಾವ ಭಾಗವು ಹಾನಿಗೊಳಗಾಗುತ್ತದೆ? ನಿಮ್ಮ ಆಯ್ಕೆಗಳು: ಎ ಯಕೃತ್, ಬಿ ಕಿವಿಗಳು, ಸಿ ಶ್ವಾಸಕೋಶ, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಯಕೃತ್. 13ನೆಯ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಮೂಳೆಗಳಿವೆ? ನಿಮ್ಮ ಆಯ್ಕೆಗಳು: ಎ ಕೈ, ಬಿ ಸೊಂಟ, ಸಿ ಕಾಲು, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಕೈ. 14ನೆಯ ಪ್ರಶ್ನೆ,
ಕೀಲು ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಎ ಪೇರಳೆ, ಬಿ ಬಾಳೆಹಣ್ಣು, ಸಿ ಸೇಬು, ಡಿ ಕಪ್ಪು ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ದ್ರಾಕ್ಷಿ. 15ನೆಯ ಪ್ರಶ್ನೆ. ಬೆನ್ನು ನೋವನ್ನು ತ್ವರಿತವಾಗಿ ನಿವಾರಿಸಲು ಯಾವ ಆಹಾರಗಳು ಸಹಾಯ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಎ ನಿಂಬೆ ಚಹಾ, ಬಿ ಕಪ್ಪು ಜೀರಿಗೆ, ಸಿ ಜೇನು, ಡಿ ಶುಂಠಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಡಿ ಶುಂಠಿ ಚಹಾ. 16ನೆಯ ಪ್ರಶ್ನೆ. ಕೋಳಿ ಮಾಂಸವನ್ನು ಅತಿಯಾಗಿ ತಿಂದರೆ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು ಎ ಕ್ಯಾನ್ಸರ್, ಬಿ ಹೃದಯ ರೋಗ, ಸಿ ಅಸ್ತಮಾ, ಡಿ ಶುಗರ್ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. 17ನೆಯ ಪ್ರಶ್ನೆ. ಯಾವ ತರಕಾರಿ 1 ತಿಂಗಳು ಕೆಡುವುದಿಲ್ಲ? ನಿಮ್ಮ ಆಯ್ಕೆಗಳು ಎ ಸೋರೆಕಾಯಿ, ಬಿ ಆಲೂಗಡ್ಡೆ, ಸಿ ಟೊಮ್ಯಾಟೊ, ಡಿ ಕುಂಬಳಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕುಂಬಳಕಾಯಿ. 18ನೆಯ ಪ್ರಶ್ನೆ. ನಾಯಿಗಳನ್ನು ಹೊರತುಪಡಿಸಿ ಯಾವ ಜೀವಿಗೆ ಬಾಂಬುಗಳನ್ನು ಪತ್ತೆ ಹಚ್ಚಲು ಕಲಿಸಲಾಗಿದೆ? ನಿಮ್ಮ ಆಯ್ಕೆಗಳು ಎ ಇಲಿ, ಬಿ ಜೇನುನೊಣ, ಸಿ ಬೆಕ್ಕು, ಡಿ ಮಂಗ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುನೊಣ. 19ನೆಯ ಪ್ರಶ್ನೆ. ಈ ಕೆಳಗಿನ ಯಾವ ವಸ್ತುವನ್ನು ಸೋಪು ತಯಾರಿಸಲು ಬಳಸಲಾಗುತ್ತದೆ? ನಿಮ್ಮ ಆಯ್ಕೆಗಳು ಎ ಉಪ್ಪು, ಬಿ ತೈಲ, ಸಿ ಸೋಡಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. 20ನೆಯ ಪ್ರಶ್ನೆ. ಅಮೃತ ಹಣ್ಣು ಎಂದು ಕರೆಯಲ್ಪಡುವ ಹಣ್ಣು ಯಾವುದು? ನಿಮ್ಮ ಆಯ್ಕೆಗಳು ಎ ಬಾಳೆಹಣ್ಣು, ಬಿ ಸೇಬು, ಸಿ ಪಪಾಯಿ, ಡಿ ಬೇಳೆ. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.